ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ವೈಯಕ್ತಿಕವಾಗಿ ಬಹಳಷ್ಟು ಮಾಧ್ಯಮಗಳ ಮುಖಾಂತರ ನಾನು ಯೂಟ್ಯೂಬ್ ಇರ್ಬೋದು, ಚಾನಲ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡ್ತಾ ಇರ್ತೀನಿ. ಒಂದೂವರೆ ತಿಂಗಳಿಂದ ಎಲ್ಲೇ ಒಂದ್ ಕಡೆ ಸಿಟಿ MLA ಶಾಸಕರು ಯಾರು ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂತ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಹಿಂದೆ ಯಾರೂ ಒಬ್ರು ಕೂಡ ಕೆಲಸ ಮಾಡಿಲ್ಲ. ಅದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಹಿಂದಿನಿದ್ದಂತ ಶಾಸಕರು ತರ ಯಾರ ಹೆಸರು ತೊಳಂಗಿಲ್ಲ, ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋದ್ರಾಗೆ ಟೈಮ್ ಹಾಕ್ಯಾರ ಅಂತ ಅಲ್ಲೇ ಒಂದ್ ಕಡೆ ನೋಡಿ ಸುದ್ದಿ ಮಾಧ್ಯಮದಾಗ. ಅವಾಗ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರ ಒಂದೂ ಕೆಲಸ ಮಾಡಲಿಲ್ಲ, ವಿನ ಜನರಿಗೆ ತೊಂದರೆ ಕೊಡುವಂಥದ್ದು ಮಾಡಿದ್ರು. ರೈಲ್ವೆ ಬ್ರಾಡ್ಗೇಜ್ ಆಗತ್ತದ ಇನ್ನ ಸ್ಯಾಂಕ್ಷನ್ ಆಗಿದ್ದು ಮೊದಲೇ ಕಿತ್ತು ಹೋಗಿಸಿ ವರ್ಷಾನುಗಟ್ಲೆ ರೈಲ್ವೆ ಇದನ್ನೇ ಬಂದ್ ಮಾಡಿಸ್ಬಿಟ್ರು. ಟ್ರಾಫಿಕ್ ಬಂದಾಗ ಹೋಗ್ಬಿಡ್ತು. ಅಂದ್ರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದ್ರು ಮಾಡಿ ಅಂತ ತೋರಿಸ್ಕೊಡು ಸಮ ಹಂಗ ಫ್ರಾಡ್ ಮಾಡುವಂತ ಕೆಲಸ ನಾನು ಮಾಡಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡದೇ ಇದ್ರೆ ಮಾಡ್ದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂತ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನ್ ಮಾಡ್ರ ಹೇಳ್ಕೊಂಡು ಹೋಗೋದು ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನ ಕೇಳ್ಕುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನನಗೂ ಕೂಡ ಟೈಮ್ ಇಲ್ಲ ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಫಾಲ್ತು ಮಾತಿಗೆ ಉತ್ತರ ಕೊಡಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನ ಮಾಡೀನಿ, ಇದನ್ನ ಮಾಡೀನಿ ಅನ್ನುವಂಥದ್ದು ಹೇಳ್ಕೊಳ್ಳುವಂತ ವ್ಯಕ್ತಿ ನಾನಲ್ಲ. ಗೊತ್ತಿಗೆ ನನ್ನ 2 ಅವಧಿಯಲ್ಲಿ ಬಿಜಾಪುರ ಕುಡಿ ನೀರಿನ ಸಮಸ್ಯೆ ಸಾಕಷ್ಟು. ಅವಾಗ ನೀವು ಬಿಜಾಪುರ ಇದ್ದವ್ರು ಯಾರಿದ್ರೆ ಮೂಲ ನಿವಾಸಿಗಳು ಗೊತ್ತದ, ನೀವು 15 ಸ್ಕೊಮ್ ನೀರು ಕುಡಿತಿದ್ದೆ ಅವಾಗ. ಅವಾಗಿನ ಕಾಲದಲ್ಲಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24x7 ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇತ್ತು, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು. UGD ಬಹಳಷ್ಟು ಸಮಸ್ಯೆ ಇತ್ತು ಬಿಜಾಪುರ. 60-70ನೇ ಇಸ್ವಿಗೆ ಆಗಿದ್ದು UGD ವಾಪಸ್ ಆಗಿರ್ಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ವಿಶೇಷ ಪ್ರಯತ್ನ ಮಾಡಿ ಯಾವಾಗೂ ಕೂಡ ಮಾಡಿಸಿದ್ವಿ. ಒಳ್ಳೆ ರೀತಿ ಕೆಲಸನೂ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು, ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತಾವೆ ನೋಡ್ರಲ್ಲ, 3 ತಿಂಗಳಿಗೆ ಒಮ್ಮೊಮ್ಮೆ ಕೆಟ್ಟ ಹೋಗ್ಬಿಟ್ಟಾವ್. ಈ ಬಬಲೇಶ್ವರನ ಹಾಕಿದಿಂದ ಏನು ಬಿದ್ನೂರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡ್ರಿ, ನೀವೇ ನೆನ್ಪು ಮಾಡ್ಕೊರಿ. 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅಂದ್ರೆ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಸೋರಿಕೆ. ಅಂದ್ರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದ್ರು ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ, ಆದ್ರೆ ಎಲ್ಲರೂ ಉಳಿಲಾರ್ದಂಗ ಅದನ್ನ ಪರ್ಸೆಂಟೇಜ್ ಹಂಚಿ ಹೋಗುದ್ರಿಂದ ಅವ್ರಿಗೆ ಪಾಪ ಕಾಗ್ಯದೋ ಎದಕ್ಕಾಗ್ಯದೋ ಒಟ್ಟು ಒಳ್ಳೊಳ್ಳೆ ರೋಡಾಗ. ಹಂಗ ನನ್ನ ಕಾಲ ಆದಂತ ಕುಡಿಯುವ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ. ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವು ಕೂಡ ಆಗಿವೆ. ಜೊತೆನೆ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ಐತಿ, ನಿಮ್ಗೆ ಗೊತ್ತಿದ್ದ ಕೇಳಿರ್ಬೋದಿಲ್ಲ ನಂಗೆಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 ಇಯರ್ಸ್ 60 ಇಯರ್ಸ್ ಮುಗಿಸ್ ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿದ್ದು ಅವ್ರ ಕಡೆ ಮಾಲಕರು ಇದ್ದಿತ್ತಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿತ್ತಿಲ್ಲ. ಅದು ಯಾರ ಕಡೆನೂ ಮಾಡಕ್ಕಾಗಿರ್ಲಿಲ್ಲ. ಎಲ್ಲಾ ಶಾಸಕರು ಹಿಂದಕ್ಕೆ ಜಿಗಿದಾಡಿ ಹೋಗಿದ್ರು. ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರು ಕೂಡ ಯಾರ ಕಡೆ ನೀಗ್ಸಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅದನ್ನ ಸಮಸ್ಯೆ ಬಗೆಹರಿದಿತ್ತಿಲ್ಲ. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದಿಂದ ಬಿಜಾಪುರ ಸಿಟಿ ಸುಧಾರಣೆಗೆ. ನಿಮ್ಗೆ ಗೊತ್ತಿಲ್ಲ, ಇಲ್ಲ ಎಲ್ಲ ಹಳಿ ಬಿಲ್ಡಿಂಗ್ ಇರ್ತಿದ್ವು. ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ ಅದಕ್ಕೆ ಲೋನು ಸಿಗ್ತಿದ್ದಿಲ್ಲ, ಕಟ್ಟಕ್ ಪರ್ಮಿಷನ್ ಇರ್ತಿಲ್ಲ. ಯಾರೋ ಕೆಲವರು ಇಲ್ಲಿಗಲ್ ಆಗಿನ ಟೈಮ್ ಒಳಗೆ ಸಂಧ್ಯಾಗಲ್ಲಿ ಕಟ್ಟಿದಾರೆ. ಮೇನ್ ರೋಡ್ನಾಗ ಯಾವ ರೋಡ್ಗಳು ಬಿಜಾಪುರ ಸೌಂದರ್ಯಕರಣ ಆಗಕ್ಕೆ ಸಾಧ್ಯ ಇದ್ದಿತ್ತಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲ ಅಂದ್ರೆ ಹೆಂಗ್ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5-3-4 ವರ್ಷ ಪ್ರಯತ್ನ ಮಾಡಿದೆ. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ್ ಕಡಿಮೆ ಬೆಲೆಯಲ್ಲಿ. ಯಾಕಂದ್ರೆ ಮಾಲಕರು ಅವರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೊಡ್ರದ ಮಾಲಕರೇ. ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಲಿ ರೆಸಿಡೆಂಟಿ ಅಲ್ಲಿ ಅವ್ರಿಗೆ ಎಲ್ಲರಿಗೆ ಸಿಗುವಂಗ ಮಾಡಿದ್ರೆಲ್ಲ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರಕ್ ಸಾಧ್ಯ ಆಯ್ತು. ಇದು ಮಾಡಿದಂತ ನನ್ನ ಒಂದು ಕಾರ್ಯ ಇದು ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ. ಇವರು ಬಸನಗೌಡ ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ, ಶಿವಪಾಲ್ರು ಏನು ಅವ್ರದ್ದು ಟೂರಿಸ್ಟ್ನ ಪಾರ್ಟ್ನರ್, ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಬಹಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇವೆಲ್ಲ. ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳ್ರಿ, ಸಮಸ್ಯೆ ಬಂದ ಪಾಪ ಅವ್ರಿಗೆ. ಅವ್ರು ವರ್ಷ 11 ತಿಂಗಳು ಒಮ್ಮೆ ಅವ್ರಿಗೆ
ರಿನ್ಯೂವಲ್ ಗಲಾಟೆ ಡಿ ಸಿ ಅವ್ರ ಪೀರಿಯಡ್ ಮುಗಿದ ಮಾಡ್ತೀವಿ. ಅವ್ರು 20-25 ವರ್ಷ ಮಾಡಿಕೊಟ್ಟೆ ಅವ್ರಿಗೆ. ಈ ರೀತಿ ಹಲವಾರು ಇವತ್ತು ಗಾರ್ಡನ್ಗಳೇ ಬಿಜಾಪುರ ಗೊತ್ತಿರಲಿಲ್ಲ. ಇದ್ದ ಎಮ್.ಎಲ್.ಎ ಹಿಂದಕ್ಕೆ MP ಇದ್ದ ಎಮ್.ಎಲ್.ಎ ಇದ್ರು ಅವರು ಗಾರ್ಡನ್ಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು, ಲಿಟಿಗೇಷನ್ ಇದ್ದು, ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದ್ರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನ ನಾನು ನಗರಶಾಸ್ತ್ರಿ ಮಾಡ್ಲಿಕ್ಕೆ ಬಯಸ್ತಾ ಇದೀನಿ. ಆಗಿ ಬಂದಂಗ ಮಾತಾಡ್ಕೋತ ಹೋಗ್ತಾರೆ. ನಾನು ಭಾಳ ತಿಳಿಸ್ಕೊಟ್ಟು ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಬಹಳಷ್ಟು ಕೆಲಸ ಕಾರ್ಯಗಳದಾವ. ನಾನು ಅದೇನು ಬರ್ಕೊಂಡು ಬರಕ್ ಹೋಗಿಲ್ಲ, ಸುಮ್ ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಯ ಇಡೀ ರಾಜ್ಯದಲ್ಲೇ ಇದನ್ನ ಯಾರು ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ದು ಮುಗಿದಂತರ ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವ್ರೆಲ್ಲ ಕೇಳಿದ್ರು ಯಾವ ತರ ಆಯ್ತು, ನಾವು ಮಾಡ್ಕೋಬೇಕ, ನಮ್ದು ಇದೇ ಸಮಸ್ಯೆ. ಅವ್ರಿಗೆ ಮುಂದೆ ಮಾಡಕ್ ಆಗ್ಲಿಲ್ಲ. ಏನೋ ನಾನು ವಿಶೇಷವಾದಂತ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬೆಳವಣಿಗೆ ಮೂಲ ಸೌಕರ್ಯ ಕೊಡುವಂತ ಇವತ್ತು ಅಲ್ಕುಂಟಿ ನಗರಕ್ಕೆ ಹೋರ್ರಿ, ಗಣೇಶ್ ನಗರಕ್ಕೆ ಹೋರಿ ಅವರೆಲ್ಲ ಹೇಳ್ತಾರೆ. ಇಲ್ಲಿ ಮೊದ್ಲು ಆಗೋಕಿತ್ ಮೊದ್ಲು ಏನೂ ಇದ್ದಿತ್ತಿಲ್ಲ. ಇಲ್ಲಿ ಅವ್ರು ಹೇಳ್ಯಾರ ನನಗೆ, ನೀವು ಬಂದಿಂದ ನೀರ್ ಆಯ್ತ್ರಿ, ರೋಡ್ ಅದು ಹೇಳ್ತಾರ ಅವ್ರು. ಈ ಮತ್ ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಂದ್ರು. ಇವರೆಲ್ಲ ಕೆಡವಾಕ್ ರಗಡ್ ಪ್ರಯತ್ನ ಮಾಡಿದ ನನಗೆ 2ನೇ ಪೀರಿಯಡ್ಗೆ. 2004ಕ್ಕೆ M.L.A ಅದೇ, ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಣ್ಣಿಗೆ ನಿಲ್ಸಿದ್ರು. ಅವ್ರ ಅಣ್ಣಿಗೆ ನಿಲ್ಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನ ಹತ್ತಿದ್ರು ಏನೂ ಮಾಡೋಕ್ಕಾಗ್ಲಿಲ್ಲ. ನಾನು ಆರಿಸಿ ಬಂದೇವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ. ಒರೇ ಸಲಕ್ಕೆ ಬಿದ್ದೀವಿ. ಯಾಕಂದ್ರೆ ಇಬ್ಬರು ನಿಂತೀವಿ, ಗೊತ್ತಲ್ಲ. ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಷನ್ ಅಂದಾಗ ನಾವು ಇಬ್ರು, ಅವನು ಬಿದ್ದ ನಾನು ಬಿದ್ದೆ, ಆ ಮಾತು ಬೇರೆ. ಆದ್ರೆ ಏನು ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಅವ್ರು ಕೇಳಿ ಇನ್ನೂ ನಾನು ಉತ್ತರ ಕೊಡಕ್ಕೆ ತಯಾರಿದ್ದೀನಿ. ಅದ್ರ ಜೊತೆನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲೇ ಒಂದು ಜಮೀನ್ ಬಗ್ಗೆ ಯಾವುದೋ ಒಂದು ಗಚ್ಚಿನಕಟ್ಟಿ ಕಾಲನಿಯಲ್ಲಿ ಯಾವುದೋ ಒಬ್ರು ಕಾರ್ಪೊರೇಟ್ರು ಅದು ಇದು ಏನೋ ಹೇಳ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು? ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಯಾಕೆ ಹೆಗಲ್ ಮುಟ್ಕೊಂಡು ಹೇಳ್ತೀರ, ನೀವು ಕೇಳ್ಬೋದು. ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರ ಅಂತ ಹೇಳಿ. ಅವ್ರಿಗೆ ಯಾರು ಮಾಡ್ತಾವ? ಅವ್ರಿಗೆ ಎಲ್ಲರಿಗೂ ಇಂಥ ಹಗರಣ ಮಾಡೋರಿಗೆ ಬಾಸ್ ಅದ. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರ, ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಕಾ ಆಗುವಂಥದ್ದು ನಡೆದಿದ್ದೆ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದ್ಲು ಎಂದರೆ ಆಗಿದ್ದು ಯಾರಾದ್ರೂ ತೋರಿಸ್ಕೊಡ್ಬೇಕ. ಇದಕ್ಕಿಂತ ಮೊದ್ಲು ಎಲ್ಲಿ ಆಗಿಲ್ಲ. ಇವ್ರು 10 ವರ್ಷ ಅವಧಿಯೊಳಗ 8 ವರ್ಷ, 5 ವರ್ಷ ಒಂದು, ಇದೊಂದು 2 ವರ್ಷ, 7 ವರ್ಷ ಅವಧಿಯೊಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂತ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿವೆ ಇವರ ಅವಧಿಯಲ್ಲಿ. ಅದು ನೀವು ಧ್ವನಿ ಎತ್ತಲಿಲ್ಲ, ಇವರು ಮಾಡಕ್ ಹೋಗ್ಲಿಲ್ಲ. ನಾನ್ ಧ್ವನಿ ಎತ್ತಿದೆ ಅದ್ರ ವಿರುದ್ಧವಾಗಿ. ಮೊದಲು ನಾನೇ ಮಾಡಿದ್ದೆ, ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ, ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು, ಮತ್ತೆ ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂತ ಮೊದಲು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ತೆಗೆಸ್ ನೋಡಿ, ಎಲ್ಲಿ ಹೋರಾಟಗಳು ಯಾರು ಬಂದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ರಿಗೂ ಒಂದು ಮನವಿ ಕೊಟ್ಟು ಈ ತರ ತಡಿಬೇಕು, ಇನ್ ಯಾರು ಅದರಂತ ತಪ್ಪಿಸ್ತರನ್ನ ಬಂಧಿಸ್ಬೇಕು, ಇದು ಮಾಡ್ಬೇಕಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡುವುದು ಮಾಡಿದ್ವಿ. ಈ ರೀತಿಯ ಮಾಡಿದ್ರಲ್ಲೇ ಇವತ್ತು ಒಂದೇನೋ ಒಂದು ಹಂತಕ್ಕೆ ಬಂದ್ ಮುಟ್ಟದ. ಅವ್ರ ಆರೋಪಿಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಎಲ್ಲ ನಾನು ಇದ್ರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಪ್ರೆಸ್ ಮೀಟ್ ಮಾಡಿದ್ರೆ ಅದ್ರ ನೋಡಿದೆ. ಅಟ್ಲೀಸ್ಟ್ ಭಯ ಹುಟ್ಟಿಸುವಂತದ್ದು ಆಗಿದೆ, ಆರೋಪಿ ಸಿಕ್ಕರು ಅನ್ನೋದು ಸಮಾಧಾನ ಇದೆ. ನನ್ನ ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲಾ ಕಮ್ಯುನಿಟಿ ಅವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ, ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಗಟ್ಟಿಯಾಗಿ ಹೇಳ್ಯಾರ. ಎಲ್ಲಾ ಕಮ್ಯುನಿಟಿ ಅವ್ರು ಇರತ್ತಲ್ಲ, ಎಲ್ಲಾ ಕಮ್ಯುನಿಟಿ ಅವ್ರು ಹೇಳ್ಯಾರ. ಅಂತ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ? ಇವ್ರ ಶಾಸಕರಿದ್ದಾಗ, ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಬಂದು 8 ವರ್ಷಗಡ್ಲಿ, 6 ವರ್ಷಗಡ್ಲಿ, 7 ವರ್ಷಗಡ್ಲಿ ಟ್ರಾನ್ಸ್ಫರ್ ಆಗೋಲೆ ಕುಂಡಿರ್ತಾವ. ಮ್ಯಾಗ ರಗಡೆ ಆರೋಪ ಬಂದು ನನ್ ಬಿಡ್ರಿ, ಬಹಳ ಮಂದಿ ಅವ್ನಿಗೆ ಎಲಿಗೇಷನ್ ಮಾಡಿದ್ರು, ಮ್ಯಾಗ ಕೇಸ್ ಮಾಡಿದ್ರು, ಪೊಲಿಟಿಷಿಯನ್ ಕೋವೆ ಕುಟ್ಟಿ ಬರ್ತಿದ್ದ. ಅವ್ನ್ ತೆಗಿಯಕ್ಕಾಗತ್ತಲ್ಲ ಇವ್ರ ಕಡೆ. ಯಾರಿಗೆ? ನಗರ ಶಾಸಕರಿಗೆ. ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವ್ರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವ್ರು ಒಂದು ಧ್ವನಿ ಎತ್ತಂಗಿಲ್ಲ ಆ ಮನುಷ್ಯನ ವಿರುದ್ಧ. ನಮ್ಗೆ ಯಾರು ಬ್ಯಾಡ ಅಂದ್ರೆ, ಯಾರಿಗೆ ಅನ್ಸಕ್ ಬೇಕಂದ್ರೆ ವಿರುದ್ಧ ಒಂದು ಸಣ್ಣ ಧ್ವನಿ ತೆಗೆದು ಕಪ್ ಕೂತ್ಬಿಡು. ಅದು ಬದ್ಧತೆನೇ ಇಲ್ಲ ವ್ಯಕ್ತಿಗೆ. ಆದ್ರೆ ನೀವು ಯಾರು ಕೇಳಂಗಿಲ್ಲ, ಅದು ಸಮಸ್ಯೆ. ಅದು ಮನೆ ಹಿಂಗ್ ಅಂದಿದ್ರಲ್ರಿ, ಕೇಳ್ಬೇಕು. ಕನ್ನೇರಿ ಮಠದ್ದು ನೀವು ಯಾರು ಕೇಳಿಲ್ಲ.
ಕಣ್ಣೀರ್ ಮಟ್ಟದ್ದು ಬೆಳಗಾವದಾಗ ಜಿಗದಾಡ್ ಭಾಷಣ ಮಾಡೋದು. ನಾನು ಅಲ್ಲೇ ಇದ್ದೆ, ಅವತ್ತು ಹೋಗಿದ್ದೆ. ಮೊದ್ಲೇ ಹೋರಾಟ ಬಬಲೇಶ್ವರದಲ್ಲಿ, ಅಲ್ಲಿಂದ ಪ್ರಾರಂಭ. ಹಿಂಗ ಮುಂದೆ ಗಪ್ ಚಿಪ್ ಕೂತ್ಬಿಟ್ರು. ಏನು ಚಕ್ರ ಎಲ್ಲಿ ಹೊಂದಾಣಿಕೆ ಆಯ್ತು, ಏನಾಯ್ತು, ಎದಕ್ಕ ಇವ್ರ ಗಪ್ ಕೂತ್ರ ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದ, ನನಗೂ ತಿಳಿತದ. ಪ್ರೂಫ್ ಇರಂಗಿಲ್ಲ, ಚೆಳಕ್ ಆಗಲ್ಲ. ಗಪ್ ಕೂತ್ಬಿಟ್ರು. ಮುಂದೆ ಕೆಲವೊಬ್ಬ ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಮಾಜ ಸಂಘಟನೆಯವ್ರು ಕೂಡ ಮಾಡಕತ್ರ ಅವೆಲ್ಲ ಬಿಜೆಪಿ ಅವ್ರ ನಾಯಕರ. ಅಂದ್ರೆ ಇವ್ರು ಚಲೋ, ಉಳಿಕೆಯವ್ರ ನಾಯಕರು. ಇವರೇ ಅದು ಮಾಡಿದ್ದದು. ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ MB ಪಾಲ್ ವಿರುದ್ಧ, ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು ನಾನು ಮೀಟಿಂಗ್ನ ಕೂತಾಗ ಹೇಳೋ ವ್ಯಕ್ತಿ ಮುಂದೆ ಅವು ಯಾವ್ದಕ್ ಮಾಡೋದು ಅಥವಾ ಎದಕ್ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ. ಇವ್ರು ಶಾಂತ ಆಗ ಮತ್ತವ್ರು ಮಾಡ್ಲೇಬೇಕಲ್ಲ. ಅದು ಯಾರಾದ್ರೂ ಮಾಡಿದ್ರು ಪಾಪ. ನಾನು ನೇತೃತ್ವ ಆಮೇಲೆ ಹೋದೆ, ನಾನು ನೇತೃತ್ವ ನಾವು ವಹಿಸಿಲ್ಲ, ನಾನು ಹೋಗಿ ಬೆಂಬಲಕ್ಕೆ ಕೊಟ್ಟಿನ, ಇಲ್ಲ ನಂಗಿಲ್ಲ. ಅವ್ ಮಾಡೋರ್ಗೆಲ್ಲಾರ್ಗು ಇವರು ದುಡ್ಡು ಖರ್ಚು ಮಾಡಂಗಿಲ್ಲ, ದುಡ್ಡು ತಿಂತಾರ. ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ, ತಾ ಮಾಡಿದ್ದ ಅಷ್ಟೇ ಕರೆಕ್ಟ್, ಉಳಿಕಿದವ್ರು ಎಲ್ಲಾರ್ದು ತಪ್ಪು, ಎಲ್ಲಾರು ನಾಲಾಯಕರು, ಬದ್ಮಾಸರು, ನಪಂಗರು ಅನ್ನುವಂಥದ್ದು. ತಾನೇ ಊರ್ದೆಲ್ಲ ಹೇಳಿದಂತ ಶಬ್ದ ತಾನೇ ಸ್ವತಕ್ಕಿದ್ರು ಕೂಡ ಇಂಥ ಮೆಂಟಾಲಿಟಿ ಇದೆ. ಒಂದ್ಸಲ ನೀವು ಯಾರಿಗೆ ಕೇಳ್ಬೇಕೈತಿ, ಯಾಕ್ರಿ ಈ ಕೇಳಿದ್ರೆ ಹೇಳ್ತಾರ ಅವರೆಲ್ಲ ನಾಲ್ಕರ ಅದಾರ, ನೀವ್ ಯಾಕೆ ಮಾಡ್ಲಿಲ್ಲ? ಡೇಟ್ ಹೋಗಿ 3 ತಿಂಗಳು ಹೋಯ್ತು. 3 ತಿಂಗಳು ಹೋಗೋಣ, ಅದು ಮರ್ಯಾದೆ ಪ್ರಶ್ನೆ ಇದೆ. ಹಿಂಗೆಲ್ಲ ಪತ್ರಿಕೆ ಕನೇಶ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕಡಾತು. ನಾವ್ ಹೇಳಿವಿ, ಮಾಡ್ಲಿಲ್ಲ ಕಾರ್ಯಕ್ರಮ, ನಾಳೆ ನಮ್ಗೆ ಇದು ಅಕ್ಕ ಅನ್ನುವಂತ ವಿಚಾರ ಇಟ್ಕೊಂಡು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ವಿ, ಇಲ್ಲ ನಂಗಿಲ್ಲ. ಅದಕ್ಕೆ ತನ್ಗೆ ಹೆಂಗ್ ಬೇಕಂಗ್ ಹೊಳಸ್ತಾನ, ಯಾವಾಗ ಬೇಕಾದ ಹಿಂದುತ್ವ, ಯಾವಾಗ ಬೇಕಾದ ಬೇಕಾದಂಗೆ ಹೊಳಸ್ಕೊಂಡು ಹೋಗುವಂತ ವ್ಯಕ್ತಿಯಿಂದ ನಾವೇನು ಕಲಿಬೇಕಾಗಿಲ್ಲ. ಅದಕ್ಕೆ ನಂದೊಂದು ಪ್ರಶ್ನೆ, ನೀವ್ ಏನು ಮಾಡಿಲ್ಲ ಅನ್ನುವಂಥ ಸಾಕಷ್ಟು ಕೆಲಸ ಕಾರ್ಯಗಳು ವಿಜಯಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ. ಆಧಾರ ಸಹಿತ ಹೇಳ್ತಾ ಇರೋದು. ಹಿಂದೂ ಕೂಡ ಸಾಕಷ್ಟೆಲ್ಲ ಚಾಲೆಂಜ್ ಮಾಡೀನಿ. ಕೆಲವು ಹೊಸ ಪತ್ರಕರ್ತರ ಗೊತ್ತಿರ್ಲಿಕ್ಕಿಲ್ಲ, ಬಹಳಷ್ಟು ಆಗ್ಯಾವ. ಅವ್ರಿಗೆ ನಮಗೆ ಡೇಟ್ ಕೊಟ್ಟಿವಿ, ಬರೀ ಬಹಿರಂಗವಾಗಿ ಹೇಳ್ತೀನಿ ನಾ ಏನ್ ಮಾಡೀನಿ ಬರ್ರಿ ಅಂದಿವಿ. ಅದಕ್ಕೆಲ್ಲಿ ಮುಂದೆ ಉತ್ತರ ಕೊಡ್ಲಿಲ್ಲ. ಅದ್ ಮೊನ್ನೆ ಮಾತು ಸುಮ್ಮನೆ ನನಗೆ ಇವ್ರ ಹಿಂದೆ ಏನೂ ಮಾಡಿಲ್ಲ ಅನ್ನುವಂಥದ್ದು. ನಾ ಗುಂಟೆ ಮಾರಿರ್ಬೋದು, ಅವಾಗ ಉದ್ಯೋಗ ಇದ್ದಕ್ರ ನಾನು MLA ಆಗಿದ್ಮ್ಯಾಗಲ್ಲ, ಅದಕ್ಕೂ ಮಾರಿರ್ಬೇಕಿಲ್ಲ. ಅದು ಲೀಗಲಿ ಅದಾವೆಲ್ಲ. ಅವಾಗ ಖರೀದಿ ನಡೀತಿತ್ತು, ಮಾರಿವಿಲ್ಲ ನಂಗೆಲ್ಲ. ಆದ್ರೆ ಅವು ಇಲ್ಲಿಗಲಿ ಮಾಡಕ್ ಹೋಗಿಲ್ಲ ನಾವು. ಎರಡನೇದಾಗಿ ಮೊನ್ನೆ ಹಗರಣಗಳನ್ನ ಯಾವುದೋ ಒಂದು ಗಚ್ಚಿನಿಟ್ಕೊಲ್ನ್ಯಾಗ ಅನ್ನೋ ಒಂದು ಓಪನ್ ಸೈಟ್ ಖರೀದಿ ಹಾಕೊಳಕ್ ಟ್ರೈ ಮಾಡತ್ತಾರ. ಇದೊಂದು ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋರು. ಅದಕ್ಕೆಲ್ಲ ಒಬ್ಬ MLA, ಮಾಜಿ MLA ಅದನ್ನ ಬಾಸ್ ಅಂತ ಹೇಳ್ತಾರೆ. ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು MLA ಅನ್ನೋದು. ಆದ್ರೆ ಒಂದು ಗೊತ್ತಿರ್ಲಿ, ಎಲ್ಲಾ ಹಗರಣಗಳು ನಡೆದಿದ್ದು ನಿಮ್ಮ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಅಲ್ಲ. ನಾನು 8 ವರ್ಷ ಇದ್ದಾಗ ಒಂದು ನಡೆದಿಲ್ಲ. ನಡು ಯಾರು ಕಾಂಗ್ರೆಸ್ ಅವ್ರು ಬಂದೋದ್ರು, ಅವಾಗೂ ಯಾರು ನಡೆದಿಲ್ಲ. ಅದಕ್ಕೆ ಅವ ಹಂಗ ಕುಕುಮ ಹಚ್ಕೊಂಡು ಇವತ್ತು ಯಾರಿಗೆ ಬೈತಿರ್ತಾರ. ತಾವೇನ್ ಮಾಡ್ತಾರ, ತಾವು ಕುಕುಮ ಹಚ್ಕೊಂಡು ಬೋಗಸ್ ಹಿಂದುತ್ವ ಮಾಡುವಂತ ಒಂದು ವ್ಯಕ್ತಿಯಿಂದ ಯಾರಿಗೆ ಏನು ಕಲಿಯಕ್ ಸಾಧ್ಯ ಇಲ್ಲ. ಏನೋ ನಡೆದ, ಏನೋ ಟ್ರೆಂಡ್ ಅದ, ಒಂದು ಹಿಂದುತ್ವದ ಒಂದು ಕೆಲವೊಂದು ಕಡೆ, ಕೆಲವೊಂದು ಜಿಲ್ಲೆಯೊಳಗೆ, ಕೆಲವೊಂದು ಊರಾಗ ನಡೆದ. ಮೋದಿಯವರು ಮಾಡಿದಂತ ಒಂದು ಒಳ್ಳೆ ಕಾರ್ಯ. ಮೋದಿಯವರು ಏನು ರಾಮ ಮಂದಿರ ಮಾಡಿದ್ರು, ಕಾಶ್ಮೀರ ವಿವಾದ ಬಗೆಹರಿಸಿದ್ರು. ಇದರಿಂದ ಬಹಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನ ಈ ವ್ಯಕ್ತಿ ಇದನ್ನ ಭಾಷಣ ಹೊಡೆದನ್ನ ಉಪಯೋಗ ಮಾಡ್ಕೊಳಕ್ ಹೊಂಟಾರ. ಇದು ಯಾವುದಕ್ಕೂ ಸಕ್ಸಸ್ ಆಗಂಗಿಲ್ಲ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕ ಆ ವ್ಯಕ್ತಿ ಏನು ಆ ಹಗರಣಗಳ ಬಗ್ಗೆ ನನ್ಗೆ ಎಳೆಯುವಂತ ಪ್ರಯತ್ನ ಮಾಡಿದ್ರೆ ನನಗನ್ಸುತ್ತೆ, ಮಾಜಿ ಶಾಸಕ ಅಂದ್ರೆ ಯಾರು, ಇದಕ್ಕೊಬ್ಬ ಬಾಸ್ ಅದನ್ನ ಅವರೇ ಮಾಡಿರತ್ತಾನ. ಇವ್ರಿಗೆ ನಾಚಿಕ್ ಬರಬೇಕು. ತಮ್ಮ ಅವಧಿಯಲ್ಲಿ ಆದಂತ ಹಗರಣಗಳು ತಾವು ಮಾತಾಡಕ್ಕಾಗ್ಲಿಲ್ಲ. ನಾನ್ ಧ್ವನಿ ಎತ್ತಿ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿದೆ, ಹೋರಾಟ ಮಾಡಿದೆ. ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಕೊಟ್ಟು ಸುಮ್ ಕೂತ್ರು. ಅದು ಬ್ಲಾಕ್ ಮೇಲ್ ತಂತ್ರ ಇರ್ತದೆ. ಯಾರಾದ್ರೂ ಒಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಬ್ಲಾಕ್ ಮೇಲ್ ಅವು ಎದುರಿ ಮಾಡೋದು ಬಂದು ಏನ್ ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ ಇವ್ರಿಗೆ. ಈಗ ಅವ್ರ ಅವಧಿಯಲ್ಲಿ ಆಗಿರೋ ಹಗರಣಗಳಿಗೆ ಬಾಸ್ ಯಾರು, ಅವರೇನಾ ಅಥವಾ ಯಾರು? ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು. 7 ವರ್ಷ ಅವ್ರ ಅವಧಿ. ಹೋದ ವರ್ಷ ಈ ವರ್ಷ 2 ವರ್ಷ ಆಯ್ತು ಕಾಣಿಸ್ MLA ಆಗಿ. 2 ವರ್ಷ ಆಯ್ತೇನ್ರಿ? 2 ವರ್ಷ ಆಗಿರ್ಬೇಕು. 8 ವರ್ಷ. 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿತ್ತು. ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಅಥವಾ ನಮ್ಮ ಅವಧಿಯಲ್ಲಿ ಏನಾದ್ರು ನಡೆದು ತೋರಿಸ್ಕೊಡ್ಲಿ ಅವರು. ನನ್ನ ಅವಧಿಯಲ್ಲಿ ಒಂದು ಹಗರಣಕ್ಕೂ ಕೂಡ ಆಗಿಲ್ಲ. ತಮ್ಮ ಆದಂತ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ನೆ ಅಂದ್ರ ನಾವ್ ಅದೊಂದು ಹೋರಾಟ ಮಾಡಿ ನನ್ ಹೆಸರಾಯ್ತಲ್ಲ, ಸ್ವಲ್ಪ ಅದು ಏನೋ ಹೋರಾಟ ಮಾಡಿದ್ರ ಅನ್ನೋಂತ 4 ಜನರು ಅಪ್ಪು ಪಟ್ಟಣ್ ಶೆಟ್ಟಿ ಅವ್ರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನುವಂಥದ್ದು ಇದೆ. ಅದನ್ನ ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡ್ಬೇಕು ಅನ್ನುವಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನ್ ತಿಳಿಯಾಗದಂದ್ರೆ ನಾ ಹೇಳಿದ ಕೂಡಲೇ ಎಲ್ಲ ಜನ ನಂಬ್ತಾರ ಅನ್ನೋದು ಬಂದ್ಬಿಡ್ಬೇಕು, ಭ್ರಮೆ ಆಗ್ಬಿಟ್ಟದ. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮರಾದವ್ರು ರೆಕಾರ್ಡಿಂಗ್ ಮಾಡ್ತಾರಟ್ಟೆ, ಜನ ನಂಬಂಗಿಲ್ಲ. ಅವಾಗ ಗೊತ್ತಿರ್ಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವ್ರು ಕೆಲವೊಬ್ರು ಶ್ರೀಮಂತಿಕೆ ಮಾತಾಡ ಏನೂ ಇಲ್ಲ, ಅವ್ನು ರೋಡ್ ಚಾಪ್ ಇದ್ದ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಿಂಗತ್ ಕೆಲವ್ರು ಮನೆ ಎಲ್ಲೋ ಒಂದು ಬೈದು ನೋಡಿದೆ ನಾನು ಹಿಂದ್ಕೊಂದ್ಸಲ, ಇದಕ್ಕದ್ ಮೊದ್ಲು ಒಂದ್ಸಲ ಯಾವುದೋ ವಿಡಿಯೋದಾಗ. ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಬಹುತೇಕ ಈ ವ್ಯಕ್ತಿ ಜೋಡಿ ನಾನು
35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದ್ರೆ ಟಚ್ ಒಳಗೆ ನೋಡ್ಕೊತ ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನ್ಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿ. ಇಲ್ಲ ನಂಗೆಲ್ಲ 94 MLA ಆದ್ರು, 99 ನಾನು MLA ನಿಂತು ಬಿದ್ದೆ. ಅವಾಗಿಂದ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬತ್ತು ರಾಜಕಾರಣದಾಗ. ಅಲ್ಲಿಂದ ಮುಂದೆ ನಾನು MLA ಅದೇ 2 ಸಲ ಮಂತ್ರಿ ಅದೇ, ಅದೆಲ್ಲ ನಡ್ಬಿಡ್ತು. ಆದ್ರೆ ಅಲ್ಲಿಂದ ಇಲ್ಲಿಂದ ಇವ್ರಿಗೆ ಆಸ್ತಿ ಹಾಕಿತ್ತು, ಇವ್ರು ಏನು ಉದ್ಯೋಗ ಇದ್ದು, ಎಷ್ಟು ಉತ್ಪನ್ನ ಇದ್ದು ನನಗೆ ಗೊತ್ತದ. ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಮನಿ ತಗೊಂಡ್ರ ಸುದ್ದಿ ಬಂದ ಮನಿ ಪೂಜೆ ಮಾಡಿದ್ರ ಅಂತೇಳಿ 14-15 ಕೋಟಿ ರೂಪಾಯಿ ಕೊಟ್ಟು ಮನಿ ತಗೋತಾರ, 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತಗೋತಾರ, 10 ಕೋಟಿ ರೂಪಾಯಿ ಇದು ಇದ್ರಾಗ ಮನಿ ಕಟ್ತಾರೆ ಫಾರ್ಮ್ ಹೌಸ್ನಾಗ. ಇವ್ರದ್ದೇನು ಉತ್ಪನ್ನ ಇತ್ತು ನನಗೆ ಗೊತ್ತಿಲ್ಲ. ನೀವು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ಶಿಪ್ ಬಿಟ್ರು ಏನೂ ಇದಿತ್ತಿಲ್ಲ, ಇವರು ಏನೇನು ಇಲ್ಲ. ಅಂಥವ್ರು ಇವ್ರು ಎಲ್ಲಿಂದ ಮತ್ತೆ ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮಗೆ ಬರಂಗಿಲ್ಲ. ಇವ್ರ ಊರ್ ಮಂದಿ ಯಾರ್ಯಾವ ಹೋಗೋರು ಯಾರೋ ನಾಲ್ಕು ಆಸ್ತಿ ಏನೋ ದುಡ್ದು ಆಸ್ತಿ ಮಾಡ್ಕೊಂಡ್ರೆ ಸುಮ್ಮನೆ ಹೆಸರಿಡ್ತಾರೆ ಈ ವ್ಯಕ್ತಿ. ತಮಗೆ ಎಲ್ಲಿಂದ ಬಂತು ಇಷ್ಟೆಲ್ಲ ದೊಡ್ಡದು ಅವ್ರು ಹೇಳ್ಬೇಕಲ್ಲ, ಅವ್ರು ಕೇಳಿಲ್ಲ ನೀವು ಯಾರು. ಅಲ್ಲ, ನಾನು ಅದು ಸಿಕ್ಕರೆ ನಿಮ್ಗೆ ಹೇಳ್ತಿದ್ದೆ ಕರೆ. ಇನ್ ಪರ್ಸೆಂಟೇಜ್ ತಿಂದಿದ್ದು ಪ್ರೂಫ್ ಇರಂಗಿಲ್ಲ, ಕಾಂಟ್ರಾಕ್ಟರ್ ತಿಂದಿದ್ದು ಪ್ರೂಫ್ ಇರಂಗಿಲ್ಲ. 20%, 15%, 10% ಇವೆಲ್ಲ ಕಾಂಟ್ರಾಕ್ಟರ್ ಒಟ್ಟು ಧೈರ್ಯ ಆಗಂಗಿಲ್ಲ ಬಂದ್ ಹೇಳಕ್. ನನ್ನ ಕಡೆ ತೊಗೊಂಡ್ರೆ ಯಾವ್ರ ಬಂದ್ ಹೇಳ್ತಾನೇನ್ರಿ? ಯಾರು ಹೇಳಂಗಿಲ್ಲ ಪಾಪ. ಅವ್ರು ಅವ ಅನ್ಸ್ತಾವ ಮುಂದ್ ಬಿಲ್ ಅಪ್ಪಲ್ಲ ಅದು ಸಿಗಿಸಿರ್ತಾನ. ಮೊದಲೇ ಮನುಷ್ಯ ಸರಿ ಇಲ್ಲ ಅಂತ ಗೊತ್ತೈತಿ ಎಲ್ಲರಿಗೂ. ಅದಕ್ಕೆ ಅವ್ರು ಬಂದ್ ಹೇಳಂಗಿಲ್ಲ, ಕೊಟ್ಟವ್ರು ಬಂದ್ ಹೇಳಂಗಿಲ್ಲ, ತಗೊಂಡವಂದ್ರೆ ಯಾಕೆ ಹೇಳ್ತಾನೆ ಹೇಳಂಗಿಲ್ಲ. ಅವ ಇಂಡೈರೆಕ್ಟ್ ಆಗಿ ಹೇಳ್ದಲ್ಲ, 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳ್ದಲ್ಲ ನಿಮ್ಗ. ಏನದ್ರಿ ಇದು ಮುಗಿಲಿ ಅಲ್ಲ, ಅವ್ರು ಇನ್ನೊಂದು ಇಟ್ಟದ. ಅದಕ್ಕೆ ಸರ್ ಅದಕ್ಕೆ ಎಲ್ಲಿಂದ ಬತ್ತು ಏನಿತ್ತು ಇವ್ರದು ನನಗೆ ಗೊತ್ತ. 91ಕ್ಕೆ 1 ಮಿಲ್ ಇತ್ತು, ಅದು ಲಾಸ್ ಆಯ್ತು. ಮೋಟರ್ ಸೈಕಲ್ ಇದ್ದಿತ್ತಿಲ್ಲ ಇವನಿಗೆ ವ್ಯಕ್ತಿಗೆ, ನಾನೇ ಕರ್ಕೊಂಡು ಹಿಡಿತಿದ್ದೆ. ಅದು ಅವೆಲ್ಲ ನೆನಪು ಮಾಡ್ಕೊಳ್ಳೋದು ಬ್ಯಾಡಿ ಬೆಳಗಲ್ಯಾಕ. ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರ ಹಿರಿಯರ ಪಾತ್ರ ಏನೋ ಒಂದು ಪಾಲು ಬಿಟ್ರ ಅಲ್ಲೇನು ಆಕ್ಚುಲಿ ಜೋಳ ಬೆಳಿತಿತ್ತಲ್ಲ ಹೊಲದಾಗ, ಜನ ನೋಡ್ತಿದ್ದೆ, ನಾನು ಹೋಗ್ತಿದ್ದೆ ಅವಾಗ. ಇದು ಬಿಟ್ರು ಒಮ್ಮೆ 10-15 ವರ್ಷನಾಗ ಒಮ್ಮೆ ಎಷ್ಟು ಕೋಟಿ ಗಟ್ಲೆ ಆಸ್ತಿ ಎಲ್ಲಿಂದ ಬತ್ತಪ್ಪ ಇವ್ರಿಗೆ? ಎಲ್ಲಿಂದ ಬತ್ ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಸ್ ಆದ್ರು ಇವನಿಗೆ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರು ಅವರು, ಅದು ಮುಂದೆ ಮಾರಾಟ ಆಯ್ತು ಜ್ಞಾನಯೋಗಿ ಅಂತೇಳಿ. ಮುಂದೆ ನಮ್ಮ ಕಂಪನಿ ಎಲ್ಲ ಕೂಡಿ ತಗೊಂಡು ನನಗೆ ಅಧ್ಯಕ್ಷ ಮಾಡಿದ್ರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದಾರ. ಇನ್ನೊಂದು ಫ್ಯಾಕ್ಟ್ರಿ ತಗೊಂಡ್ರ ಸ್ವಂತಕ್ಕೆ. ಅವ್ರ ಮಗನೇ ಚೇರ್ಮನ್ ಅದ, ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಈ ಸಿದ್ದೇಶ್ವರ ಇತನ ಎಲ್ಲ ಹೆಸರು ಇಟ್ಟಾರ. ಅದಕ್ಕೇನು ಡೈರೆಕ್ಟ್ರು ಏನು ಮಾಡ್ಯಾರ, ಯಾರು ಮಾಡ್ಯಾರ. ಅದ್ರ ಸ್ವಂತಕ್ಕೆ ನಾನು ನಿನ್ನಿಲ್ ಮನೇನ್ ಕೇಳಿದೆ. 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನಿ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರ. ಅವ್ರು ದುಡಿದ್ರು ಆತ್ಮೀಯರು, ನಮ್ ಗೌಡ್ರು ಹಿಂಗದ್ರಿ. ಹೋಗಿ ನಾವು ಅವ್ರು ದುಡಿದೋ ನನಗೂ ಪರಿಚಯ ಇರ್ತಾರಲ್ಲ, ಅವ್ರು ಹೇಳ್ತಿರ್ತಾರ. ಮತ್ ಇಲ್ಲಿ ಇಷ್ಟೆಲ್ಲ ಮಾಡಾಕ ಅವ್ರು ಇಷ್ಟು, ಅವ್ರ ಮಗ 1-2 ಗಾಡಿ, ಅವ್ರು 1-2 ಗಾಡಿ, ಅವ್ರ ಮನ್ಯಾಗ 1-2 ಗಾಡಿ, ಅವ್ರ ಪೇಗಳಿಗೆ 2-2 ಗಾಡಿ, ಎಲ್ಲಾರ್ಗಿ ಅವ್ರ ಪೇಗಳಿಗೆ ಬಿಡ್ರಿ. ಅವ್ರು ಸಣ್ಣ ವಿಷಯ ಯಾಕಂದ್ರೆ ಮಾತಾಡಕ್ ಹೋಗಲ್ಲ. ಇವ್ರಿಗೆ ಎಲ್ಲಿಂದ ಬತ್ತು? ಊರ್ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನೀವು ಅದ. ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತಿರ್ ಮಂದಿ, ರೊಕ್ಕ ತಿತ್ತಾರ ದೊಡ್ಡ ಬಿಲ್ಡಿಂಗ್ ಕಟ್ಟೆನ ಅಂತೇಳಿ. ಅವನ್ ಪಾಪವಾಗ ಏನ್ ಕಾಲದ ಯಾವ 2 ಅಂತಸ್ 3 ಅಂತಸ್ ಬಿಲ್ಡಿಂಗ್ ಇದ್ದಿತ್ತಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರದ್ದು ಇವಾಗ ಭಯಂಕರ ಇದು ಮಾಡಿ ಅಂತ ತತ್ತಿದೀವಿ. ಮಾಡಿದ್ದಾವ ಇಲ್ಲ ನಂಗಿಲ್ಲ ಆ ಟೈಮ್ದಾಗ. ಆದ್ರೆ ಇವ್ರು ಅದಕ್ಕೆ ದೊಡ್ಡ ಭ್ರಷ್ಟಾಚಾರ ಅದ. ವಿಜಯಪುರಕ್ಕೆ ಜನರಿಗೆ, ಕಾಂಟ್ರಾಕ್ಟರ್ಗಳಿಗೆ, ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲಾ ಕಾಂಟ್ರಾಕ್ಟರ್ ಒಳಗ್ರಿ ಆತ್ಮಕ್ಕೆ ಗೊತ್ತದ, ಅವ್ರ ಮನುಷ್ಯನಿಗೆ ಗೊತ್ತದ. ಆದ್ರೆ ಹೇಳಂಗಿಲ್ಲ ಅಷ್ಟೇ. ಅವ್ರು ವ್ಯವಹಾರಿಕರು ಇರೋದ್ರಿಂದ ಅವ್ರೇನು ಹೇಳಕ್ ಹೋಗಲ್ಲ. ಅವ್ರ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದೀವಿ ಅಧಿಕಾರಿಗಳಿಗೆ ಕೇಳ್ಬೇಕಾರ. ನಾನು ಎಲ್ಲಾದ್ರೂ ಏನಾದ್ರು ಯಾರಿಗಾದ್ರೂ ಏನಾದ್ರು ಈ ದುಡ್ಡಿನ ಒಂದು ಏನಾದ್ರು ಮಾಡಿದ್ದೆ ಅಂತ ಕೇಳ್ರಿ. ಇವತ್ತೇನು ಪರಿಸ್ಥಿತಿ ಇದೆ 10 ವರ್ಷನಾಗ ಅಧಿಕಾರಿಗಳು ಅನ್ನುವಂಥದ್ದು ಅದನ್ನು ಗೊತ್ತಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೇ ಯತ್ನಾಳ್ ಅವ್ರ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು, ಭೂಮಾಫಿಯಾ ಅಂದ್ರೆ ಇಷ್ಟು ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗ್ಬಿಡುತ್ತೆ ಬಿಜಾಪುರದ ಹೈಯೆಸ್ಟ್. ಅದು ಇಡೀ ರಾಜ್ಯಕ್ಕೂ ವ್ಯಾಪಿಸ್ತದು. ಆಮೇಲೆ ಅದರಿಂದಲೇ ಇವತ್ತು ಇವ್ರು ಸ್ಟ್ರಿಕ್ಟ್ ಆಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನ ಸ್ವಾಗತಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ. ಒಳ್ಳೆ ಕ್ರಮಗಳಂತ ಅವೆಲ್ಲ ಬಹಳಷ್ಟು ಕಂಪ್ಯೂಟರ್ ಟೈಟ್ ಆಗಿ ಮಾಡೋದ್ರಿಂದಲೇ ಇವತ್ತು ಬಹಳಷ್ಟು ನಿಂತಾವ್. ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಸಿಗಲಾರ್ದಂಗ ಇವತ್ತು ಕಾನೂನುಗಳನ್ನ ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು, ಈ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಶಾಸಕರ ಪಾತ್ರ ಆಯ್ತದ ಅವ್ರಗತ್ತಿನ ಹುಚ್ಚರಂಗೆ ಹೇಳಕ್ ಹೋಗಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೋ ಮಾತಾಡಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೇನೆಂದ್ರೆ, ಅದೇನೋ ಸಂಬಂಧ ಇಲ್ಲ, ಎಲ್ಲೋ ಗಚ್ಚಂಟ್ ಕೊಲ್ನಾಗ ಯಾರು ಮಾಡ್ಯಾರ ಏನೋ ಅದೇ ಕರೆಕ್ಟ್ ಅದು ಸುಳ್ಳೋದು ನಾನು ಚೆಕ್ ಮಾಡಿಲ್ಲ.
ಅದೇನ್ ಹಾಕಿರ್ಲಿಕ್ಕ ಅದು ಕಾನೂನು ಸಂಬಂಧಪಟ್ಟ ಕಾನೂನು ನೋಡ್ಕೋತದ ಅದು. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರ. ಅದನ್ನ ಯಾರು, ನಾನು ಅಥವಾ ಅವ್ರು ಇನ್ನ ಮಾಜಿ ಇಲ್ಲ ಆಗೋರ್ ಅದಾರ. ಉಮೇಶ್ ಮಂದಾನ ಅವರು ಆಮೇಲೆ ಸಂಬಂಧಪಟ್ಟಂತ ಹೆಸರು ಹೇಳಿ ಅವರು ಎಲ್ಲ ನೀವು ಒಂದ್ ಕಾಲಕ್ಕೆ ನೀವು ಬೆಂಬಲಿಗ ಒಂದ್ ಕಾಲ ಅದೇ ಇಲ್ರಿ, ಒಂದ್ ಕಾಲದಾಗ ನಮ್ಮವ್ರು ಇದಕ್ಕೊಬ್ಬ ಬಾಸ್ ಅದನ್ನ ಹೇಳ್ತಾರ ಅವ್ರು ಈ ಎಲ್ಲ ಹಗರಣಗಳಿಗೆ. ಅವರೆಲ್ಲ ನೀವು ಬೆಂಬಲಿಗರು ಎಲ್ಲಾರು ನನ್ ಬೆಂಬಲಿಗರಿ, ಅವ್ರು ಬೆಂಬಲಿಗಿದ್ರು. ಅವ್ರು ಜಿಗದಾಡ್ ಇಲೆಕ್ಷನ್ ಮಾಡಿದವ್ರು ಇದಾರ. ಅವ್ರು ಹೋಸಲ ಅವ್ರದ್ದು ಇಲೆಕ್ಷನ್ ಮಾಡಿದವ ಉಮೇಶ್ ಮಾಡ್ಯ, ನಾವೇನ್ ಬೇಡ ಅಂದಿಲ್ಲ ಅವನಿಗೆ. ಮಾಡ್ತೀನಂದ ಮಾಡಪ್ಪ ಓಡಾಡ್ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರಿಗೆ ಸರಿ ಇಲ್ಲ ಅಂತ ಹೇಳಿದ್ವಿ. ಅವರು ಎಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರಿಗೂ ಅವ್ನು ಹೊರಗೆ ಬಂದ, ರಜಪೂತ್ ಹೊರಗೆ ಬಂದ, ಅಣ್ಣಿಗೇರಿ ಹೊರಗೆ ಬಂದ್ರು. ಆ ಮನೆಗೆ ಯಾರೋ ಗಡಿಗೆ ಇನ್ನೊಬ್ಬ ಯುವಕರು ಇಡೀ ಎಲ್ಲ ಪೋಸ್ಟ್ ಹಾಕೋತಿ. ಪಾಪ ಬಾ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನ್ ಮಾಡಿದ್ರೆ ಯಾರಿಗೂ ಅವನು ಹೊರಗೆ ಬಂದ. ಹಿಂಗಾಗಿ ಅಲ್ಲಿ ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮೊದ್ಲು ಇತಿಹಾಸ ಗೊತ್ತದ. ಬೇಕಾದ್ರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದ್ 10 ಹೆಸರದವು, 2-3-4 ಸತ್ತೋದು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗ್ ಗೊತ್ತು ಆಗಂಗಿಲ್ಲ. ಅದಕ್ಕೆ ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ, ಗೊತ್ತೈತಿ. ಅವ್ರೆಲ್ಲ ಬಂದ್ ಅವರೇ ಹೇಳ್ತಾರೆ, ನಾ ಹೇಳೋದಕ್ಕಿಂತ ಅವ್ರ ಪರವಾಗಿ. ಆದ್ರೆ ಇವರೆಲ್ಲರೂ ಮೋಸ ಹೋದವ್ರು ಅದಾರ. ಇವ್ರು ಮೋಸ ಹೋಗಿ ತೊಂದರೆ ತಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ಒಂದಾಲ ಒಂದ್ ಕಾಲದಾಗ ನಮ್ ಜೊತೆ ಇದ್ದವ, ನಮ್ ಜೊತೆ ಬಜರಂಗ ದಳದಾಗಿದ್ದ, ಭಾಜಪಾದಾಗಿದ್ದ. ಅವ್ನಿಗೆ ಮೆಂಬರ್ ಮಾಡೇವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗಿದ್ದದ. ಹೋಗ್ಲಿ ನಾವೇನ್ ಬೇಡ ಬಿಜೆಪಿ ಮಾಡ್ತೀನಿ ಮಾಡಪ್ಪ ಅಂತದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು, ಪಾಪ ಹೊರಗೆ ಬಂದವ. ನಾನು ನೋಡ್ರಿ ನಮ್ ಜೊತೆ ಬೆಳೆಸೋರೆಲ್ಲ ನಾನು ಜೋಡಿ ಇರ್ಲತ್ ಅನ್ನಂಗಿಲ್ಲ. ನಾನು ಬೆಳೆಸುವಂತ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂತದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನ್ಗೆ ಸಾಕಷ್ಟು ನಮ್ ಜೊತೆ ಕಾರ್ಯಕರ್ತರು ಅದಾರ, ನಮ್ ಬೆಂಬಲಿಗರದ, ಅದ್ರದ್ದೇನು ತೊಂದರೆ ಇಲ್ಲ. ಆದ್ರೆ ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ಹೇಳಿ ಹೇಳುವಂತ ಹೊಲಿಸುವಂತ ಕೆಲಸ ಮಾಡಿ ಎಲ್ಲ ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು. ತಮ್ಮ ಅವಧಿಯಲ್ಲಿ ಏನ್ ನಡೆದದ, ನನ್ನ ಅವಧಿಯಲ್ಲಿ ಏನ್ ನಡೆದ. ಅದಕ್ಕೆ ಎಲ್ಲಾ ಹಗರಣಗಳು ನಡೆದಿದ್ದೇ ಇದೇ 7 ವರ್ಷನಾಗ 8 ವರ್ಷನಾಗ. ಅದಕ್ಕೆ ಈ ರೀತಿ ಆರೋಪ ಮಾಡುವಂತದ್ದು ನೀವು ಸರಿ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳು ಸರಿ ಇಲ್ಲ ಅಂತ ಹೇಳೋ ಅರ್ಥ ಇಲ್ಲ. ಯಾಕಂದ್ರ ಒಬ್ಬರೇ ಬಿಟ್ರನ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಉಳ್ದಾರ, ಇವ್ರ ಕೈಯಾಗ ರಾಜಕಾರಣಿಗಳು ಉಳ್ದಾರ, ಏನ್ ಸ್ವಾಮಿಗಳು ಉಳ್ದಾರ, ಈ ಹಿಂದೂ ಪರ ಸಂಘಟನೆಯವ್ರು ಉಳ್ದಾರ. ಯಾರು ಉಳಿದಿಲ್ಲ. ಎಲ್ಲರಿಗೂ ಬೈಯುದೇ, ಎಲ್ಲರಿಗೂ ಅನ್ನೋದೇ, ಎಲ್ಲರಿಗೂ ಹೆಸರು ಇಡುದೇ, ತಾ ಮಾಡುದು ಎಲ್ಲ ಮಾಡ್ತಾರ. ರಾಜಕೀಯ ಒಳಗ ಅವ್ರು ಗೆಲ್ಲಾಗ್ತಾರ. ನೀವು ಯಾರು ನೋಡ್ರಿ, ನಾನು 1 ಮಿನಿಟ್ ಕೇಳಿ. ನಾನು ಇಲ್ಲ ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರುದು, ಬೀಳುದು, ಟಿಕೆಟ್ ತಪ್ಪಿಸ್ಕೊಳ್ಳೋದು ಇವ ಬಹಳ ಮಂದಿಗೆ ಆಗಿದೆ. ನನ್ಗೆ ಒಬ್ಬನೇ ಅಪ್ಪು ಪಟ್ಟಣ ಸಿಟಿ ಒಬ್ಬನಿಗೆ ಆಗಿಲ್ಲ. ಅದ್ರ ನಿರಾಶೆಯಾಗಿ ನಾನು ಮನಿ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೋತಿದ್ರಿ ನಾನು ಸಕ್ರಿಯವಾಗಿ ಇದ್ದಿದ್ದು, ನಿಮಗೂ ಗೊತ್ತದ. ನಾನು ಯಾವಾಗ್ಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆಕ್ಟಿವ್ ಇದ್ದೀನಿ. ನಾನು ನಿರಾಶೆದಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊನ್ನೆ ಮಾಡ್ಬೇಕಾಯ್ತು, ಒಂದು 15 ದಿವಸ ಹಿಂದೆ ನನ್ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಅವೆಲ್ಲ ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಅದಕ್ಕೆ ಮಾಡಕ್ಕಾಗಿಲ್ಲ. ಆ ರೀತಿ ಈ ವ್ಯಕ್ತಿಗೆ ತೆರೀಲಿ ಹಿಂದಕ್ಕೂ ನಾನೇ ಹೇಳಿದ್ದೀವಿ ಎಲ್ಲ ಡೈಲಾಗ್ಗಳು. ಈ ಉಮೇಶ್ ಮನೇನು ಹೇಳಲ್ಲ, ಈ ಮುಸುಳಿ ಪಾರ್ಟ್ನರ್ ಅಂತ, ಅದು ನಾನೇ ಹೇಳಿದ್ದು. ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ತೆಲಿ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಫಸ್ಟ್ ನಾನೇ. ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ಟ್ರಾವೆಲ್ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗ್. ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಇವ್ರು ಯಾರು ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರ ಸತ್ಯ. ಅದು ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದಾರ ಇವರು. ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗ್ಯದ, ಹಿಂದೆಲ್ಲ ಮಾಡಿದ್ದು. ಇನ್ ಮ್ಯಾಗ ನೀನ್ ಜೋಡಿ ಇರ್ತೀನಿ ಅನ್ನೋ ನಾವು ಪಾಪರು ನಂಬ್ಕೊಂಡ್ರು. ಅವ್ರು ಮೋಸ ಹೋಗ್ಯಾರ ಹಿಂದ್ ಕೇಳಿನ ಯಡಿಯೂರಪ್ಪರು ಮೋಸ ಹೋದ್ರಿ ಹಿಂದಿನ ಅಂತೇಳಿ. ಮೋಸ ಇವನೇನೋ ನಮ್ ಜೊತೆ ಇರ್ತಾನ, ಹಿಂದಿಂದ ಎಲ್ಲ ಮರ್ತು ಅವ್ರು ಕರ್ಕೊಂಡ್ರು. ಮತ್ತ ಅವ್ರ ಜೊತೆ ಅದೇ ಮಾಡ್ದ. ಇದಕ್ಕೆ ದೇವೇಗೌಡಗೆ JDS ಕೂಡ ಇದೇ ಸ್ಟೇಡಿಯಂದಾಗ ಅಪ್ಪಾಜಿ ಅಂತ ಹೇಳಿವ. ಯಾರಿಗೆ ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗ ಅದ. ಅವ ಕುಮಾರಸ್ವಾಮಿ ಇವ್ರು ಎರಡು ನಮ್ ಕಾರಣ ಅವ್ರ ಪಾಪ ನಂಬ್ಕೊಂಡು ಅವ್ರು ಹೇಳಿದ್ರು. ಮುಂದ್ 1 ವರ್ಷನಾಗಿ ಬಿಟ್ಟು ಹೋದ್ರು. ಅವಾಗ JDS ಇದ್ದಕ್ಕೆ ಮೋದಿಯವ್ರಿಗೆ ಟೀಕೆ ಮಾಡ್ಯಾರ ಇವರು. ಪ್ರೂಫ್ ಅದಾವ್ ನನ್ನ ಕಡೆ, ಕ್ಯಾಸೆಟ್ ಅದಾವ್ ನನ್ನ ಕಡೆ, ತೋರಿಸ್ತೀನಿ. ಅದು ಭಾಷಣ ಮಾಡಿದ್ದು ಮೋದಿಯವ್ರಿಗೆ ಅಂದಿದ್ದು. ಅದಕ್ಕೆ ನಾನೇನು ಸರ, ಒಬ್ಬ ಎಳೆಯ ಒಂದು ಏನೋ ಬುದ್ಧಿಮತ್ತ ಅವನಲ್ಲಿತ್ತು ಅಂದ್ರ ಕೆಲವೊಂದು ವಿಷಯಕ್ಕೆ ಕೆಲವೊಂದು ತಪ್ಪಾದಾಗ ಆರೋಪ ಮಾಡ್ತಾನ. ಯಾರಿಗೆ ಬೇಕಾದ ಆರೋಪ ಮಾಡ್ದ ಹುಚ್ಚ ಹತ್ತಿವ. 1 ಮಿನಿಟ್ ಪೂರ ಹೇಳ್ದಟ್ ಮಾತಾಡಕ್ ಬಿಡ್ರಿ. ಹುಚ್ಚ ಹತ್ತಿವ. ಯಾರಿಗೆ ಬೇಕಾದ್ ಮಾತಾಡೋದು, ಎಲ್ಲ ಬೇಕಾದ್ರು, ಯಾವಾಗ ಬೇಕಾದ್, ಏನ್ ಬೇಕಾದ್ ಮಾತಾಡೋದಕ್ಕ ಅಲ್ರಿ. ಇಡೀ ರಾಜ್ಯದಾಗ ಇತಿಹಾಸದಾಗ, ರಾಜಕೀಯ ಇತಿಹಾಸದಾಗ ನಾನು ಬಂದ್ 35 ವರ್ಷ ಆಯ್ತು. ಇಲ್ಲ ನಂಗಿಲ್ಲ, ಸಣ್ಣ ಲೆಕ್ಕ ರಾಜಕಾರಣ ಬಂದಿನಿ. ಇನ್ನೊಂದು ಇಂಥ ಹೇಳಿಕೆ ಕೊಟ್ಟವ್ರು ನೋಡ್ಲಿಲ್ಲ ಸರ್ ನಾನು. ಹೆಂಗ್ ಹೇಳಿಕೆ ಅಂದ್ರೆ ಮೊನ್ನೆ 15 ಭಾಷಣದಾಗ ನೋಡಿದೆ. ನಾನು JCB ಎಲ್ಲ ರೆಡಿ ಅದ, ನಾನು ಎಲೆಕ್ಷನ್ ಕಾರ್ಸ್ ಬರ್ತೀನಿ, ಬರೀ ಜಯ ಪೂರ್ಣಂ ಜಯ ಗಂಜೋತ್ರಿ ಅಂದ್ಕೂಲಿ ಒಳಗೆ ಕುರ್ಚಿ ಮೇಲೆ ಕೂತ್ ಬಿಡ್ತಾನ. ಎಲ್ಲಾರು ಎಂತ ಹುಚ್ಚು ನೋಡಿದೇನೆ ಎಲ್ಲ ಜಗತ್ತಿನ ರಾಜಕಾರಣದಾಗ. ಏನೋ ಜನರ ಆಶೀರ್ವಾದ ಇದ್ರ ನಾನು ಮುಖ್ಯಮಂತ್ರಿ ಆತೀನಿ ಅಲ್ಲಿ ಬೇಡ ನನಗೆಲ್ಲ.
ಈ JCB ತಂದು ನಿಂದಿರ್ತಾನಂತ 3 ಫೋಟೋ ಪೂಜೆ ಮಾಡ್ತಾನಂತ ಜಯ ಪೂರ್ಣಂ ಜಯ ಗಂಜಿ ಅಂತ ನಿಮ್ಗೆ ಗೊತ್ತಾತಾನೆ ಇಲ್ರಿ ನಮ್ಮಲ್ಲಿ ಹಾಡದವು ಅದು ಯಾವಾಗ್ಲೂ ಅದು ಫಸ್ಟ್ ಅದೇ ಈ ಭೂಮಿ ಬಿಟ್ಟು ಹೋದ ಕೂಡಲೇ ಬಂದ ಕೂಡಲೇನು ಇದೇ ಹಾಡಿರ್ತದ ಅದು ಹಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾರತ್ತ ಮುಂದ್ ಮೀಡಿಯಾದ ಹೇಳ್ತಾನೆ ನೀವೇ ಮುಂದ್ ಟೈಮ್ ಕೇಳಿದ್ರೆ ನಾ ಕೊಡುದಿರತ್ತ ಇದು ಶಾಣ್ಯರ್ ಮಾತಾಡ್ತಿದ್ರೆ ನೀವ್ ಹೇಳ್ಬಿಟ್ರೆ ನಾನೇ ಒಪ್ಕೋತೀನಿ ಯಾರು ಈ ತರ ಶಾಣ್ಯರ್ ಮಾತಾಡ್ತಾರ ಹುಚ್ಚರ್ ಹುಚ್ಚ ಹಿಡ್ದವ್ರು ಮಾತಾಡ ಅದಕ್ಕೆ ಹುಚ್ಚ ಹಿಡಿದು ಬಿಟ್ಟದ ಅಸ್ಸಾಮಿಗೆ ಯಾರೋ ಕಾಂಗ್ರೆಸ್ದವ್ರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ರಿ ಯಾರಿಗೂ ಗೊತ್ತಿಲ್ಲ ಏನೋ ಮುಂದ್ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ಹೊಂಟ್ ಬಿಟ್ರ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಏಕದಮ್ 1 ಮಿನಿಟ್ ತಡಿ ಹೋಗೋಣ ಹುಚ್ಚರ ಬಗ್ಗೆ ಮಾತಾಡತ್ತೀವಿ ಸುಮ್ಮನೆ ಅಡ್ಡ ಬರ್ತಿಲ್ಲ ಒಬ್ಬ ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರ ಅದು ಬಿಜಾಪುರದ ಇಲ್ಲೇ ನಮ್ಮ ನಗರದಕ್ಕ ಐತಿ ಇಂತ ಹುಚ್ಚು ನಾನು ಜಗತ್ನಾಗ ಅದು ನೋಡಿ ಎಲ್ಲರೂ ನಗ್ತಾರ ಅದೇ ಅದು ಒಮ್ಮೆ ಇದ್ರ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾನಂತ ಈ ಗಾರ್ಡನ್ದಾಗ ಹೋದ್ರೆ ಸಿಗ್ತಾವ ಇಂಥ ಕ್ಯಾಂಡಿಡೇಟ್ಗಳು ಇಲ್ಲಿ ಗಗನ್ಮಲ್ ಗಾರ್ಡನ್ ಕದು ಇಂಥ ಕ್ಯಾಂಡಿಡೇಟ್ಗಳು ಸಿಗ್ತಾವ ಹಂಗ ಇದೊಂದು ಜೀವಂತ ರಾಜಕೀಯ ಅಡ್ಡಾಡ್ಲಾತದ ಇನ್ನ ಏನ್ ಹೇಳ್ಬೇಕು ಇವನ್ ಬಗ್ಗೆ ಹೇಳ್ರಿ ಈ ಅದ್ ಭಾಷೆ ಹೇಳದ್ ಸರ ಈ ಹೊಸದಲ್ಲ ಬೆಳೆಸಿಲ್ಲ ಅಂತ ಹೇಳ್ತೀವಿ ಇದೆಲ್ಲ ಆದ್ರೂ ಕೂಡ ಅವ್ರು ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ ಅವ್ರು ಯಾಕೆ ಗೆಲ್ಲುವುದ ಕಾರಣ ನಾನು ಹೇಳಿಲ್ಲ ಒಮ್ಮೆ ಯಡಿಯೂರಪ್ಪರು ಮೋಸ ಹೋದ್ರು ಟಿಕೆಟ್ ತಪ್ಸ್ಕೊಂಡ್ರು ಈ ಸಲ ಯಾರು ಕೊಡ್ಸೋರು ನನಗೂ ತಿಳಿದಿಲ್ಲ ಟಿಕೆಟ್ ಅವನಿಗೆ ಕೊಡಂಗಿಲ್ಲ ತರ ಎಲ್ಲರೂ ತಯಾರಾಗಿದ್ದು ನಾನು ತಯಾರಾಗಿದ್ದೆ ಆದ್ರೆ ಒಂದು ಗೊತ್ತಿಲ್ಲ ಸರ ನನ್ನ ಟಿಕೆಟ್ ತಪ್ಪಲಿ ನಾನು ಇಲೆಕ್ಷನ್ಗೆ ಬೆಳ್ಳಿ ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ ಎಲ್ಲದರಲ್ಲ ನಾ ಮುಂದೋದಿನಿ ರಾಜಕೀಯ ಒಳಗೆ ಅಧಿಕಾರಿ ಮುಖ್ಯ ಅಲ್ಲ ಸಾರ್ವಜನಿಕ ಕೆಲಸ ಮಾಡಕ್ಕೆ ಅಧಿಕಾರಿ ಬೇಕನ ಅಧಿಕಾರಲ್ಲೇ ಮಾಡ್ಬೋದಲ್ಲ ಏನ್ ಸರ್ ಪ್ರಯತ್ನ ಇರ್ತದೆ ನಾವು ಟಿಕೆಟ್ ಕೇಳ್ತೀವಿ ಟಿಕೆಟ್ ಕೊಟ್ಟು ನಿಂದಿರ್ಬೇಕತ್ತೀವಿ ನೀತ್ರ ಆರಿಸಿ ಬರ್ಬೇಕತ್ತೀವಿ ಆಗಿಲ್ಲ ಅಂದ್ರೂ ನಾನು ಕೆಲಸದಾಗ ಅದಿಲ್ಲ ಅದನ್ನ ನೀವು ಯಾರು ವಿಚಾರ ಮಾಡಲಾಗಿರ್ರಿ ಇಷ್ಟಾದ್ರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲ್ಸಕ್ಕ ಕೆಲವೊಂದು ಏನಾದ್ರೂ ತಪ್ಪಾಗ ಹೋರಾಟಕ್ಕೆ ನಾನು ಪ್ರಯತ್ನ ಮಾಡತ್ತಿಲ್ಲ ಅದನ್ನ ನೀವು ಅದು ವಿಚಾರ ಮಾಡಿರಲ್ಲ ಮತ್ತೊಬ್ಬರಾದ್ರೆ ಮನಿ ಇಟ್ಟೋತನ 15 ವರ್ಷ ಆಗಿರ್ತಿತ್ತು ಎಲ್ಲ ಹೋಗಿರ್ತಿದ್ರು ನಾ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ ಒಂದು ಏನು ಮಾಡಿಲ್ಲ ಇವ್ರು ಗುಂಟೆ ಮಾಡೋದೊಂದು ಬಿಟ್ಟು ಅಂತೇಳಿ ಒಂದ್ ಎಲ್ಲೋ ಒಂದು ಹೇಳಿಕೆ ಕೊಟ್ಟು ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ ಎಲ್ಲ ಈ ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರಲ್ಲ ಅದು 2 ವಿಷಯಕ್ಕೆ ಉತ್ತರ ಕೊಡಕ ತಮ್ಮನ್ನ ನಾನು ಕರೆದಿದ್ದೇನೆ ಅದ್ರ ಜೊತೆ ಕೆಲವೊಂದು ವಿಷಯ ಹೇಳಿದೀನಿ ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂತ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ ಟಿಕೆಟ್ ಈ ಸ್ವಲ್ಪ ಇನ್ನ 2 ವರ್ಷ ಅದ ಇನ್ನ 2 ವರ್ಷ ತನಕ ಏನ್ ನಡೀತದೆ ರಾಜಕಾರಣದಾಗ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ನಾನು MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ ಹೋಗಲ್ಲ ಅದು ಸಮಯ ಸಂದರ್ಭ ಬಂದಕ್ಕೆ ಹೇಳ್ತೀನಿ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ 3 ವರ್ಷ ಆಗ್ಯದ ಇನ್ನ 2 ವರ್ಷ ಅದ ಇನ್ನೊಂದು ವರ್ಷ ಹೋಲಿ ಸ್ವಲ್ಪ ವೇಟ್ ಮಾಡಿ ಇನ್ನ ಈಗ ಫೋಟೋ ಪೂಜೆ ಆಗ್ಯದ JCB ಪೂಜೆ ಆಗೈತಿ ಈಗ ಜಯ ಪೂರ್ಣಂ ಜಯ ಗಂಜೋತ್ರಿ ಆಗೈತಿ ಮುಂದಿನ ಒಂದೇ ಮಾತ್ರ ಬರ್ತದೋ ಏನ್ ಬರ್ತದೋ ಗೊತ್ತಿರಿ ಏನ್ ಹೇಳುವ ಕುರ್ಚಿ ಮೇಲೆ ಕುಂಡಿರ್ತಾರಲ್ಲ ಈ ಜೋಕ್ ಇದು ಎಂತ ಹುಚ್ಚರು ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾ ಹೇಳ್ಕೊಂಡ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನ್ಮಲ್ ಗಾರ್ಡನ್ದಾಗ ಹಿಂಗ್ ಬಟ್ ಮಾಡ್ಕೋತ ಮಾತಾಡ್ತಿರ್ತಾರಲ್ಲ ಹಿಂಗ ಹಂಗಾಗಿ ಹಿಂಗ್ ಪರಿಸ್ಥಿತಿ ಈಗ ಮುಂದೆ ಎಲ್ಲಿ ಹಿಂಗೆ ಯಾಕೋ ಗೊತ್ತಿಲ್ಲ ಫ್ಯಾನ್ ಹಾಕ್ಬಾ ಹೇಳ್ರಿ ರಾಜ್ಯಾಧ್ಯಕ್ಷ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ನಿಮ್ ಉಸ್ತುವಾರಿ ಬಿಜೆಪಿ ಅವರು ಹೇಳಿದ್ದಾರೆ ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ 100ಕ್ಕೆ 100 ನಮ್ಮ ರಾಜ್ಯಾಧ್ಯಕ್ಷರೇ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರ ವಹಿಸ್ಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲರ ಕೆಲಸ ಮಾಡ್ತಿದ್ದಾರೆ ರಾಷ್ಟ್ರೀಯ ನಾಯಕರು ಇದನ್ನ ಸಾಕಷ್ಟು ಅವ್ರು ಮಾಡಿದ ಕೆಲಸವನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಅವ್ರು ಗೊತ್ತ ನಿಮ್ಗೆ ಅಂಡರ್ಗ್ರೌಂಡ್ ಮಾಡ್ತೀನಿ ಎಲ್ಲ ಕೇಬಲ್ಗಳು ಒಟ್ಟು ಅಂತ ಹೇಳಿ ಯಾರಿಗೆ ನೆನಪದ ಯಾರಿಗೂ ನೆನಪಿಲ್ಲ ಒಳಗೆ ಕೇಳಂಗಿಲ್ಲ ಇಸುಕ್ ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲಿ ಹೋಯ್ತು ಕೇಬಲ್ ಅವಾಗ 80 ಕೋಟಿ 70 ಕೋಟಿ 60 ಕೋಟಿ ರೂಪಾಯಿ ಏನ್ ಸ್ಯಾಂಕ್ಷನ್ ಆಗ್ಯದ ಬಿಜಾಪುರ ಎಲ್ಲಾ ಏನ್ ಅಡ್ಡ ವೈರ್ಗಳು ಅದಾವಲ್ಲ ಅವ್ ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ ಗಣಪತಿ ಆಗೋದು ಘಟನೆ ಆಗ್ತಿಲ್ಲ ಪಾಪ ನಮ್ ಯುವಕಂದು ಸ್ವಲ್ಪ ತೊಂದರೆ ಆಯ್ತಲ್ಲ ವೈರ್ ಕೆಳಗಿದ್ದದಕ್ಕೆ ಆಯ್ತದು ವೈರ್ ಹೈಟ್ ಇದ್ರೆ ಆಗ್ತಿತ್ತಿಲ್ಲ ಸರ್ ಅದು ಬಹಳ ಕೆಳಗಿದ್ದದಕ್ಕೆ ಆಯ್ತದು ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವ್ರು ಖುಷಿ ಆಗಿಬಿಟ್ಟಿದ್ರು ಆದ್ರೆ ಅದು ಎಲ್ಲಿ ಹೋಯ್ತು ಸ್ಕೀಮ್ ಯಾರಿಗ್ ಗೊತ್ತಿಲ್ಲ ಹಂಗ್ ಫ್ಲೈಓವರ್ ನನ್ಗೆ ಗೊತ್ತಿಲ್ಲ ಅದು ಕನಸದಾಗ ಅದು
ಅದು ಮನವಿ ಕೊಟ್ರ ಇವ್ರಿಗೆ ಯಾರಿಗೆ ಸೇಮ್ ಅವ್ರಿಗೆ ಅಲ್ಲಿ ಬಿಟ್ಟು ಡೆವಲಪ್ಮೆಂಟ್ಗೆ ನಾವು ಏನು ಟೀಕೆ ಮಾಡಕ್ ಹೋಗಂಗಿಲ್ರಿ. ನಾವು ಡೆವಲಪ್ಮೆಂಟ್ ಮಾಡ್ಲಿ, ನಾನು ಮಾಡಿದೀನಿ, ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿನ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನ, ಅದಕ್ಕೆ ತಪ್ಪತ್ ಹೇಳ್ತೇವ. ಅದಕ್ಕೆ ಇದನ್ನೆಲ್ಲಾ ಬಂದ್ ಮಾಡಿದ್ರ ಬಾಳ ಚಲೋ ಆಗ್ತದ. ಏನು ರಜಪೂತ್ ಪಾಪ ನಿನ್ನೆ ಒಂದ್ ಹೇಳಿಕೆಯನ್ನು ನೋಡಿದೆ ನಾನು, ಎಲ್ಲರೂ ಕರ್ ಹೇಳ್ಬೇಕಾಗಿತ್ತು, ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಅವ್ರು ಒಮ್ಮೆ ತಡ್ಕೊಳಕ್ ಆಗಿಲ್ಲ, ಎಲ್ಲೋ ಅವ್ರ ಬಗ್ಗೆ ಕೆಟ್ಟದ ಮಾತಾಡ್ಯಾರ. ಅವ್ ನಿನ್ನೇನ್ ರಜಪೂತ್ ಹೇಳ್ಯಾರ ಎಲ್ಲಾನು ಕೂಡ ಸತ್ಯ ಅದಾವ. ಯಾಕ ಅವ್ರ ಜೋಡಿ ನಾ ಬಿಟ್ರು ಅವ್ರು ಬಿಟ್ಟಿತ್ತಿಲ್ಲ, ಆದ್ರೆ ಇನ್ನೊಂದೇನೋ ಅವ್ರು ನನ್ಕಿದ್ ಮೊದ್ಲು ಇದ್ದಿತ್ತಿಲ್ಲ, ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ, ಆಮೇಲೆ ಜೋಡಿ ಕುಡಿದ್ರು. ಯಾಕ ಕಾರ್ಯಕರ್ತರಿಗೆ ಮನುಷ್ಯ ನೋವು ಆದಾಗ ಏನ್ ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆ ಕೊಟ್ಟಿದ್ರು. ಆ ರಜಪೂತ್ ಅವ್ರಿಗೆ ಅಧ್ಯಕ್ಷ ನಮ್ ಕಾಲದಾಗ ಮಾಡಿದೇವಿ, ಈ ಮನುಷ್ಯ ಯಾರು ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದ್ಲೇ ಸಲ ಇದ್ರ ಮ್ಯಾಗ ಜೆಂಡಾ ಆರ್ಸಿವಿ, ಏನು ಇದ್ರಲ್ಲಿ ಬಿಜೆಪಿ ಜೆಂಡಾ ಆರ್ಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ ಇವ. ಮೊದಲು ಜೆಂಡಾ ಆರಿಸೋರು ನಾವು ಎಮ್ ಎಲ್ ಇದ್ದಕ್ರ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಹೋಗಿ ಇಲೆಕ್ಷನ್ ಹಿಂಗ್ ಓಡಿಸ್ಕೊಂಡ್ ತಂದು, ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗ್ ಮಾಡಿ ಲಪಡ ಏನೂ ಇಲ್ಲ, ಅವಿರೋಧ. ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ಮ 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ, ನಮ್ದು ಎಮ್ ಎಲ್ ಅಲ್ಲಿ ಮಾಡ್ಕೊರಿ ಹೇಳಿದ್ರು, ಅವಿರೋಧ ಮಾಡ್ಕೊಂಡೇವ್ ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ ಕೊಟ್ಟಿಲ್ಲ, ಚಾ ಸುದ್ನೆ ಕುಡ್ದಿಲ್ಲ ಅವ್ನು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲಾರ್ದನೆ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಿರು, ಹಿರಿಯರಿದ್ರು, ಹಿಂದ್ 2-3 ಸಲ ಮೆಂಬರ್ ಆಗಿದ್ರು, ಅನುಭವ ತಿಳ್ಕೊಂಡು ಅವ್ರ ಅಧ್ಯಕ್ಷ ಮಾಡಿದ್ವಿ. ನಾನೇ ಅಧ್ಯಕ್ಷ ಮಾಡಿ ಮೊದಲೇ ಸಲ, ಯಾರು ಅಧ್ಯಕ್ಷ ಮಾಡ್ಲಕ್ ಹೇಳ್ತಾರ ಅವ್ರು. ಇದು ರಜಪೂತ್ನೇ ಹೇಳ್ತಾನೆ ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ. ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವ್ರು ಆದ್ರಲ್ಲ, ಇದು ಎರಡನೇದ್ದು. ಇವ್ರು ಎರಡನೇದವರು, ಮೊದ್ಲೇದವ್ರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದೀವಿ. ಪಕ್ಷೇತರ ಅವು ಸಪೋರ್ಟ್ ತಗೊಂಡು ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನುವಂಥ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ ಬಯಸ್ತೇನೆ. ಅದೇ ಬಿಜೆಪಿ ಅದು ಒಂದು ಟ್ರೆಂಡ್ ಅಪ್ಪ, ಅದೇನೋ ಹೋಗ್ಯಾರ. ನಾ ಯಾವಾಗ ಏನ್ ಅಂದಿನಿ, ಯಾರು ಬಂದು ಎಂದೂ ಏನೋ ಅಲ್ಲಕ್ ಹೋಗಂಗಿಲ್ಲ, ಯಾರಿಗೆ ಅಂದಿಲ್ಲ, ಇವನಿಗೇನು ಅನ್ನಂಗಿಲ್ಲ, ಅವನಿಗೆ ಕೆಣಕ್ತಾನ ನಮಗ. ಅದು ಹುಚ್ಚರು ಮತ್ತೆ ಎಲ್ಲರೂ ಕಲ್ಲು ಹೋಗ್ಯಾರ, ಅವ್ರು ಹೆಂಗ್ ಮಾಡಕ್ ಆಕದ ಹೇಳ್ರಿ. ಅದಕ್ಕ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ, ಅದು ನನ್ನ ಜೋಡಿ ಮಾತಾಡ್ಕೋತಿದ್ರು, ಎದುರು ಬಂದಕ್ರ ಮಾತಾಡ್ತಿದ್ದ. ಅವ್ರ ಎಮ್ ಎಲ್ ಎ ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರೆ 2-3 ಇಲೆಕ್ಷನ್ ಮಾಡಿದ್ರು ಜೋಡಿ ತಿರುಗಾಡೋದು. ನಾ ಎಮ್ ಎಲ್ ಎ ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮಗ, ನಾನು ಏನು 2 ಸಲ ಇಲೆಕ್ಷನ್ ಇತ್ತಿದ್ದೆ, 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ರು, ನನ್ನ ಇಲೆಕ್ಷನ್ ಮಾಡ್ಯಾರ ಅವ್ರು. ಅವ್ರು ನಿಂತಕ್ರ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಮುಂದ್ ಪಾಪ ಅವ್ರಿಗೆ ತೊಂದರೆ ಆಗ ನಿನ್ನೆ ಅವ್ರು ಮಾತಾಡಿದೇನದ ಬಹಳ ಕರೆಕ್ಟ್ ಆಗಿ ಮಾತಾಡ್ಯಾರ, ಬಹಳ ಸತ್ಯವಾಗಿ ಮಾತಾಡ್ಯಾರ. ಬಂದಿಲ್ಲ, 1 ಮಿನಿಟ್ ಪೂರ ಹಾ ಹೇಳ್ರಿ. ನಾನ್ ಹೇಳಕತ್ತೇನ್ರಿ, ಕನ್ಯಾಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀರಿ, ಅಲ್ಲೆಲ್ಲ ಮಾತಾಡೋದು ಅಂತ ಹೇಳಿದ್ರಿ. ಇಲ್ಲಿ ಕನ್ಯಾಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರ ಅವ್ರೆಲ್ಲ ಕಾಂಗ್ರೆಸ್ ಜೋಡಿ ಟೈಅಪ್ ಅದಾರೋ ಅಥವಾ ಹೆಂಗ್? ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿಲ್ಲ ನಿಮಗ, ಬೆಳಗಾವದಲ್ಲಿ ನೀವು ಯಾರು ಇರ್ಲಿಲ್ಲ ಸಭೆಯಲ್ಲಿ, ನಾನಿದ್ದೆ ಅವಾಗ. ಅಲ್ಲಿ ಅಂದ್ರೆ ಪೂರ್ವವಾಗಿ ಏನ್ ಮಾಡ್ಬೇಕು, ಇದಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಹೇರಿದಕ್ಕೆ ಸ್ವಾಮೀಜಿಯವ್ರಿಗೆ ಈ ತರ ಮಾಡಿದಕ್ಕೆ ಏನ್ ಮಾಡ್ಬೇಕಂತ ಒಂದು ಚರ್ಚೆ ಮಾಡಕ್ ಬೆಳಗಾವ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಮೊದಲು ಧ್ವನಿ ಎತ್ತದವ್ರೆ ಯತ್ನಾಳ, ಇಲ್ಲ ಅದು ಎಲ್ಲ MB ಪಾಟೀಲ್ ಕೈವಾಡದ, ಅದಕ್ಕೆ ಅವರೇ ಜಿಲ್ಲಾ ಮಂತ್ರಿ ಮಾಡ್ಸ್ಯಾರ, ನಾವು ಬಬಲೇಶ್ವರ ಮತಕ್ಷೇತ್ರದಿಂದನೇ ನಾವು ಸಮಾವೇಶಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವ್ರು ಹೇಳಿದ್ರ. ಅವಾಗ ಸುಲಿಬೇಲಿ ಅವರು, ನಾನು, ಈಶ್ವರಪ್ಪ ಎಲ್ಲಾರು ಇದ್ರು, ಭಾಳ ಮಂದಿ ಇದ್ದೀವಿ. ಮುಂದ್ ಗಪ್ಪ ಆಗ್ಬಿಡ್ತ ಅಸೇಮ್ 4-5 ತಿಂಗಳ ಮತ್ತೆ ಇವ್ರು ಬಿಟ್ರೆ ಬಿಡುದಿರ್ತದ, ಅದು ಬೇರೆಯವ್ರು ಮಾಡ್ಯಾರ ಅದನ್ನ ಇವತ್ತು ತಿರ್ಸಾಕ ಅವ್ರೆಲ್ಲ 4 ಎಕರೆ ಅದಾರ. ಅಲ್ಲಿ 4 ಎಕರೆ ಹಾಕಿರ್ಲಕ್ ಚಲೋ ನೀವು ಹೋಗ್ಬೇಕಾಗಿತ್ತು ಕರ್ಲಿಕ್ಕಂದ್ರ. ಅಟ್ ಹಿಂದುತ್ವ ಪ್ರೇಮಿನಿ ಇತ್ತಂದ್ರ, ನೀ ಸ್ವಾಮಿಗಳ ಮೇಲೆ ಭಕ್ತಿ ಇತ್ತಂದ್ರ ಕರಿದೇನು ಹೋಗ್ಬೇಕಾಗಿತ್ತು. ಅದೇ ಅವ್ರು ಹೇಳಿದಾಗ ಸತ್ಯ ನೀವ್ ಒಪ್ಕೊಳಕತ್ತಿಲ್ಲ. ಮತ್ತೆ ಅವ್ರೆಲ್ಲ ಬೆಳ್ಸಕ್ ನೀವೇ ಕಾರಣ, ಅವ್ರು ಹೇಳಿದ್ದೆಲ್ಲ ಹಾಕ್ಬಿಡ್ತಿರಲ್ಲ. ಮತ್ತೆ ಅವ್ರ ಒಳಗೆ ಕ್ವಶನ್ ಕೇಳಂಗಿಲ್ಲ ನೀವೇನು. ಅವ್ರು ನೀವು ರೊಕ್ಕ ತಿಂತಿರತ್ತ ಡೈರೆಕ್ಟ್ ಹೋಗಿ ಆರೋಪ ಮಾಡಿದ್ರೆ ಯಾರು ಕೇಳಲಾಗ್ಯಾರ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಹತ್ತಾರ ಅವ್ರು, ಈಗ ವಿಜಯೇಂದ್ರ ಪೇಮೆಂಟ್ ಮಾಡ್ತಾನ ಹಿಂಗ ಹೇಳ್ತಾರ, ಅವ್ರಿಗೆ ಮೀಡಿಯಾದ್ರ ಗಪ್ ಕುಂಡ್ರಾಗತ್ತಾರ. ಇದೇ ನಮ್ಗೆ ಗಾಬರಿ ಅನ್ಸ್ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು, ಕರಿಬೇಡ ತಂಜಿಕೆ ಬರತ್ತ ಒಳಗ. ನಾ ನಿಮ್ಗೆ ಆಗಲೇ ಒಂದೇ ಸೆಂಟೆನ್ಸ್ ಹೇಳಿನಿ, ಶಾಣ್ಯರಿಗೆ ರಂಸಕ್ ಹೇಳಕ್ ಹೋಗ್ತಾರ, ಹುಚ್ಚರಿಗೆ ಯಾರು ಹೇಳ್ಬೇಕು, ಒಳ್ಳೆ ಮತ್ ಕಲ್ ಹೋಗಿತಾನ ಅನ್ಸ್ತಾರ. ಅಟ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾ ಪಾರ್ಟಿ ಬಿಟ್ಟಂದ್ರೆ ಹೋಗಂಗಿಲ್ಲ. ಈಗ 2 ಪೀರಿಯಡ್ ಹೋಗಿಲ್ಲ, ಇನ್ನ 54 ವರ್ಷ ಆಗಿ ಹೋದ.
ಸಿಟಿ ಅಭಿವೃದ್ಧಿ ಬಂದಾಗ ನಾನು ಏನ್ ಮಾಡಿ ಹೇಳಿ ನಿಮ್ ಮುಂದೆ ಏನ್ ಪ್ರಸಂಗ ಬರ್ತದ ನಾನು ಏನ್ ಮಾಡ್ತೀನಿ ಮುಂದೆ ಗೊತ್ತಾಕದ ಅಡ್ವಾನ್ಸ್ ಏನ್ ಹೇಳ್ಕೊತ ಇವನಗತಿ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ ತೊಳಗ್ ಬರ್ತದ ಏನ್ ಬರಂಗಿಲ್ಲ ಹೌದಿಲ್ಲ जुड़े रहिएगा आपके अपने चैनल बीजापुर समय के साथ।